ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ. ಸಮೃದ್ಧಿ ಮಂಜುನಾಥ್ ಅವರೇ, ವೇದಿಕೆ ಮೇಲೆ ಬಹಳ ಜನ ಮುಖಂಡರಿದ್ದಾರೆ. ಸಮಯ ಮೀರೋದು ಬೇಡ. ಎಲ್ಲ ಆತ್ಮೀಯ ಮುಖಂಡರೇ, ತಿರುಮನಹಳ್ಳಿ ಗ್ರಾಮದ ಆತ್ಮೀಯ ಬಾಂಧವರೇ, ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಅಧ್ಯಕ್ಷರೇ ಮತ್ತು ಎಲ್ಲ ಸ್ನೇಹಿತರೆ, ಈಗಾಗಲೇ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಮತ್ತು ಸಾಮೇಗೌಡರು ಈ ಹಳ್ಳಿಯ ಡೈರಿ ಪ್ರಾರಂಭದ ಬಗ್ಗೆ ಮಾತಾಡಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಎಲ್ಲಿ ಹಾಲಿನ ಡೈರಿ ಬೇಕು ಅಂದರೂ ಕೂಡ ಯಾವುದೇ ರೀತಿಯಾದಂತಹ ಅಡ್ಡ ಕೂಡ ಹೇಳದೆ ಎಲ್ಲ ಕಡೆ ಡೈರಿಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ತಿರುಮನಹಳ್ಳಿಯಲ್ಲಿ ಹಾಲು ಡೈರಿಯನ್ನು ಪ್ರಾರಂಭ ಮಾಡಬೇಕು ಅನ್ನೋದು ನನ್ನ ಭಾಳ ದಿನದ ಕನಸಾಗಿತ್ತು. ನಾನಿದು 4ನೇ ಬಾರಿ ಡೈರೆಕ್ಟರ್ ಆಗಿ ಆಯ್ಕೆ ಆಗ್ತಾ ಇರ್ತಕ್ಕಂಥದ್ದು. ನಾನು 3ನೇ ಬಾರಿ ಆಯ್ಕೆ ಆದಾಗಲೂ ಕೂಡ ತಾಲೂಕೆಲ್ಲ ಕೂಡ ಒಬ್ಬ ನಿರ್ದೇಶಕರು ಇದ್ದಿದ್ದು. ಅಂಥ ಸಂದರ್ಭದಲ್ಲಿ ಯಾಕೆ ಈ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಡೈರಿಗಳು ಮಾಡ್ಕೊಳ್ತಾ ಇರಲಿಲ್ಲ ಅನ್ನೋದ್ರ ಬಗ್ಗೆ ಒಂದು ಚಿಂತನೆ ಮಾಡಿದೆ. ಈ ತಾಯ್ಲೂರಲ್ಲಿ ಸ್ವಲ್ಪ ಡೈರಿ ಚೆನ್ನಾಗಿ ನಡೆದು ಆ ಡೈರಿನ ಒಂದು ಭಾಗನ ಬ್ಯಾಂಕ್ಗೆ ಕೊಟ್ಟಿದ್ದಾರೆ. ಇನ್ನೂ ಅನೇಕ ಒಂದು ದುಡ್ಡುಗಳು ಬಾಡಿಗೆ ಬರೋ ರೀತಿ ಮಾಡಿಕೊಂಡಿದ್ದಾರೆ. ಇದರಿಂದ ಏನಂದರೆ ನಾವು ಅಲ್ಲಿಂದ ಹೋದರೆ ನಮಗೆ ಅಲ್ಲಿ ಹಕ್ಕು ಹೊಟ್ಟೋಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ಭಾಳ ಸಾರಿ ಹಳ್ಳಿಗಳಲ್ಲಿ ಮಾಡ್ಕೊಳ್ತಾ ಇಲ್ಲ. ನಾನು ನಮ್ಮ ಪಾಪಣ್ಣವ್ರನ್ನ ಕೇಳಿಕೊಂಡೆ, ದೂಲಪಲ್ಲಿಯಲ್ಲಿ ಒಂದು ಮಾಡಿ ಅಂತ. ದೂಲಪಲ್ಲಿ ಹೊಟ್ಟೋದ್ರೆ ತಾಯ್ಲೂರು ಒಂದೇ ಆಗುತ್ತೆ. ಯಾಕೆ ಪ್ರತಿ ಊರಿನಲ್ಲೂ ಡೈರಿ ಇರಬೇಕು ಅಂತಂದರೆ, ಇಲ್ಲಿಂದ ತಾಯ್ಲೂರಿಗೆ ಹಾಲು ತಗೊಂಡೋಗಿ ಹಾಕೋದು ಭಾಳ ಕಷ್ಟ. ನಮ್ಮಲ್ಲೇ ಒಂದು ಡೈರಿ ಇದ್ದರೆ ಅಲ್ಲಿ ಹಾಲನ್ನು ಹಾಕೋದು ಭಾಳ ನಮಗೆ ಅನುಕೂಲ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ಊರಿನಲ್ಲೂ ಕೂಡ ಒಂದು ಹಾಲಿನ ಡೈರಿ ಇರಬೇಕು ಅನ್ನೋದು ನಮ್ಮ ದಿವಂಗತ ಆಲಂಗೂರು ಶ್ರೀನಿವಾಸರವರ ಅಭಿಪ್ರಾಯ ಕೂಡ ಆಗಿತ್ತು. ನಮ್ಮ ಹಳ್ಳಿನಲ್ಲಿ ಡೈರಿ ಇದ್ದ ಪಕ್ಷದಲ್ಲಿ ರಾತ್ರಿ ಎಷ್ಟೊತ್ತಾದರೂ ಕೂಡ ಹೋಗಿ ಹಾಲನ್ನು ಹಾಕಿ ಬರ್ಬೋದು. ಚಿಕ್ಕ ಮಕ್ಕಳು ಕೂಡ ಹೋಗಿ ಹಾಲನ್ನು ಹಾಕಿ ಬರ್ಬೋದು. ವೃದ್ಧರು ಕೂಡ ಹೋಗಿ ಹಾಲನ್ನು ಹಾಕಬಹುದು. ಇಂಥ ಒಂದು ಅನುಕೂಲ ನಮ್ಮ ಹಳ್ಳಿನಲ್ಲಿ ಡೈರಿ ಇದ್ದರೆ ಆಗ್ತಕ್ಕಂಥ ಒಂದು ರೀತಿ ಇರ್ತದೆ ಅಂತೇಳಿ ನಾನು ಈ ಭಾಗದ ನಿರ್ದೇಶಕನಾಗಿದ್ದಾಗೆ ತಿರುಮನಹಳ್ಳಿ ಅನೇಕ ನಮ್ಮ ಸ್ನೇಹಿತರನ್ನು ನಾನು ಕೇಳಿಕೊಂಡೆ, ದಯವಿಟ್ಟು ನಿಮ್ಮೂರಿನಲ್ಲಿ ಮಾಡ್ಕೊಳ್ಳಿ ಅಂತ. ಮಾಡ್ಕೊಳ್ತೀವಿ ಅಂತೇಳಿ ಭಾಳ ದಿನಗಳ ಕಾಲ ಮಾಡಲೇ ಇಲ್ಲ. ನಮ್ಮ ಚಂದ್ರಪ್ಪ ಅವ್ರಿಗೂ ಕೂಡ ಹೇಳಿದ್ದೆ ಮಾಡಬೇಕು ಅಂತ. ಏನೋ ಯಾವ ಟೈಮೋ ಏನೋ ಇಲ್ಲ, ನಮ್ಮ ಸಾಮೇಗೌಡರ ಕಾಲ್ಗುಣನೋ ಏನೋ, ಈ ಕಾಲ್ಗುಣಮೋ ಏನೋಪ್ಪ ಸಮಯ ತಿರುಮನಹಳ್ಳಿನಲ್ಲಿ ಡೈರಿ ಆಗಿದೆ. ಭಾಳ ಸಂತೋಷವಾದಂಥ ವಿಚಾರ. 1200 ಲೀಟ್ರು ಸುಮಾರು ಹೋಗ್ತಾ ಇದೆ ಇಲ್ಲಿ. ಅದರಿಂದ ಲಾಭ ಬರ್ತಕ್ಕಂಥದ್ದು ನಿಮ್ಮ ಊರಿಗೆ ನೀವು ಖರ್ಚು ಮಾಡಿಕೊಳ್ಳುವಂಥ ಒಂದು ಇದಿರ್ತದೆ. ಎಲ್ಲ ಅನುಕೂಲಗಳು ಕೂಡ ನಿಮಗೆ ಈಗ ಸಿಗ್ತದೆ. ನಮ್ಮ ಹಾಲಿನ ಒಕ್ಕೂಟ, ಕೋಲಾರ ಹಾಲು ಒಕ್ಕೂಟ ಏನಿದೆ, ರೈತರ ಹಿತದೃಷ್ಟಿ ಬಹಳ ಮುಖ್ಯ ನಮಗೆ. ಅದರಿಂದ ಈಗಾಗಲೇ ಈಗ ಮಧ್ಯಾಹ್ನ 2 ಗಂಟೆಗೆ ಹಾಲು ಕರಿಯೋ ಯಂತ್ರಗಳನ್ನು ಕೊಡ್ತಾ ಇದ್ದೀವಿ ಅರ್ಧ ಬೆಲೆಯಲ್ಲಿ. ಮತ್ತು ನಾವು ಚಾಪ್ ಕಟ್ರಸ್ ಅಂದರೆ ಮೇವನ್ನು ಕತ್ತರಿಸುವಂಥ ಯಂತ್ರಗಳನ್ನು ಕೂಡ ಕೊಡ್ತಾ ಇದ್ದೀವಿ ಹತ್ತಿರದಲ್ಲೇ. ಮತ್ತು ಮ್ಯಾಟ್ಗಳನ್ನು ಕೂಡ ಸಬ್ಸಿಡಿ ದರದಲ್ಲಿ, ಅರ್ಧ ದರದಲ್ಲಿ
ಮ್ಯಾಟ್ಗಳನ್ನ ಕೊಡ್ತಾ ಇದ್ದೀವಿ. ನಮ್ಮ ಭಾವನೆಯಲ್ಲಿ ಏನೀಗ ರೇಟ್ ಕೊಡ್ತಾ ಇದ್ದೀವೋ ಅದು ಬಹಳ ಕಡಿಮೆ. ಇನ್ನೂ ಹೆಚ್ಚಿನ ದರ ಕೊಡಬೇಕು ಅನ್ನೋದು ನಮ್ಮ ದೃಷ್ಟಿ. ಮೊದಲಿಗೆ ರೈತರಿಗೆ ಹಾಲಿನ ದರನ ಏರಿಸೋದು KMF ಅವರ ಅಧಿಕಾರ ಆಗಿತ್ತು. ಆದರೆ ಯಡಿಯೂರಪ್ಪನವರ ಸರ್ಕಾರ ಬಂದ ನಂತರ ಆ ಒಂದು ಅಧಿಕಾರವನ್ನು ಸರ್ಕಾರಕ್ಕೆ ತಗೊಂಡಿದ್ದಾರೆ. ಹಾಗಾಗಿ ನಾವೀಗ ನಮಗೆ ಏನು ಹಾಲಿನ ದರವನ್ನು ಕೊಡ್ತಾ ಇದ್ದೀವೋ ಅದು ಸಾಲದು, ಇನ್ನೂ ಹೆಚ್ಚಿನ ದರ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ತಿಂಗಳು 19ನೇ ತಾರೀಕು ನಮ್ಮ ಎಲ್ಲ ತಾಲೂಕುಗಳಿಂದಾನು ಸುಮಾರು 5,000 ಜನ ರೈತರು ಸೇರಿ DC-ಗೆ ಮೆಮೊರಾಂಡಮ್ ಕೊಡೋರಿದ್ದೀವಿ. DC-ಗೆ ಮೆಮೊರಾಂಡಮ್ ಕೊಟ್ಟು ಆ ಮುಖಾಂತರ ಮುಖ್ಯಮಂತ್ರಿಯವರ ಗಮನ ಸೆಳೆದು ನಮಗೆ ಇನ್ನೂ ಕನಿಷ್ಠ 10 ರೂಪಾಯಿ ಜಾಸ್ತಿ ಮಾಡಬೇಕು ಅನ್ನೋದನ್ನು ನಾವು ಗಮನ ಹರಿಸ್ಬೇಕು ಅಂತೇಳಿ ಅವರನ್ನು ಕೇಳ್ಕೊಳ್ತಾ ಇದ್ದೀವಿ. ಈ ಬಗ್ಗೆ ನಮ್ಮ ಶಾಸಕರು ಕೂಡ ವಿಧಾನಸಭೆಯಲ್ಲಿ ಧ್ವನಿ ಎತ್ತಬೇಕು. ಯಾಕೆಂತಂದರೆ ಎಲ್ಲ ರಾಜ್ಯಗಳಲ್ಲಿ ಇರ್ತಕ್ಕಂಥ ದರ ನಮ್ಮ ದರಕ್ಕಿಂತ ಜಾಸ್ತಿ. ಎಲ್ಲ ರಾಜ್ಯಗಳಲ್ಲಿ ದರ ಜಾಸ್ತಿ, ಆದರೆ ನಮ್ಮಲ್ಲಿ ಮಾತ್ರ ಕಡಿಮೆ ಇದೆ. ನಮ್ಮಲ್ಲಿ ಜಾನುವಾರನ್ನು ಸಾಕಬೇಕಾದ್ರೆ ಬಹಳಷ್ಟು ಖರ್ಚು ವೆಚ್ಚಗಳು ಬರೋ ಕಾರಣದಿಂದ ಈ ಒಂದು ನಿರ್ಧಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ತಗೋಬೇಕು. ರೈತರ ಸಂಕಷ್ಟಕ್ಕೆ ನಿಲ್ಲಬೇಕು ಅಂತೇಳಿ ನಾನಿವತ್ತು ಆಗ್ರಹ ಪಡಿಸ್ತಾ ಇದ್ದೀನಿ. 19ನೇ ತಾರೀಕು ನಾವು ಎಲ್ಲರೂ ಕೂಡ ನಮ್ಮ ಕೆಲವಾರು ನಿರ್ದೇಶಕರು ಎಲ್ಲ ಸೇರಿ ಸುಮಾರು 5,000 ಜನ ಸೇರಿ ನಾವು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸೋರಿದ್ದೀವಿ. ನನಗೆ ಒಂದು ನಂಬಿಕೆ ಇದೆ, ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಅಂತ. ಹಾಗೆ ನಮ್ಮ ಶಾಸಕರು ಕೂಡ ಇದ್ರ ಬಗ್ಗೆ ಗಮನ ಸೆಳೆದು ನಮ್ಮ ರೈತರ ದರವನ್ನು ಹೆಚ್ಚಿಸೋದಕ್ಕೆ ಅವರ ಇದಕ್ಕೆ ಸಹಕಾರಕ್ಕೆ ಬರಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿದೆ, ಮಳೆ ಹೋಯ್ತು, ಟೊಮೊಟೊಗೆ ರೇಟ್ ಇಲ್ಲ, ಯಾವುದೇ ಪದಾರ್ಥಕ್ಕೆ. ಈಗ ನಮ್ಮ ಸತ್ಯನ ಹೇಳ್ತಾ ಇದ್ದೆ, ಇವತ್ತೇನು 500 ಮಾಡಿಬಿಟ್ಟಿದ್ದೀನಿ ಅಂತ. ಇದೇ ಎಲ್ಲ ಆಗೋದ್ಮೇಲೆ ಮಾಡ್ತಾರೆ. ಎಲ್ಲ ಟೊಮೊಟೊ ಮುಗಿದ ಮೇಲೆ ಈಗ 500 ರೂಪಾಯಿ ಆಗಿದೆಯಂತೆ. ಎಲ್ಲ ಹೋದ್ರು, ಎಲ್ಲ ಮನೆಗಳಿಗೆ ಹೊಟ್ಟೋದ್ರು, ಎಲ್ಲ ಖರ್ಚು ಮಾಡಿ ಆ ಖರ್ಚಿನ ಹಣ ಕೂಡ ಬರದೆ ಇದರಲ್ಲಿ ನಾವು ಸೇರಿದ್ದೀವಿ. ಹಾಗಾಗಿ ಏನು ಹಾಲಿನ ದರನ ಜಾಸ್ತಿ ಮಾಡಿದ್ರೆ ಎಲ್ಲರಿಗೂ ಕೂಡ ಅನುಕೂಲ ಆಗ್ತದೆ ಅಂತೇಳಿ ದರ ಜಾಸ್ತಿ ಮಾಡಬೇಕು ಅಂತೇಳಿ ಹೇಳ್ತಾ ನನ್ನ ಕರೆಸಿ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸಿ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.